ಸಂವಿಧಾನಬದ್ಧವಾಗಿ ಬಿಹಾರದ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಇದೀಗಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಹಾಗೆಯೇ ಸುಶೀಲ್ ಕುಮಾರ್ ಮೋದಿ ಬಿಜೆಪಿಯಿಂದ ಉಪಮುಖ್ಯಮಂತ್ರಿಯಾಗಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ಮಾಡಿದ್ದಾರೆ. ರಾಜ್ಯಪಾಲರಾದಂತಹ ಕೇಸರಿನಾಥ್ ತ್ರಿಪಾಠಿ ಅವರು ಇಬ್ಬರಿಗೂ ಕೂಡ ಗೌಪ್ಯವನ್ನು ಬೋಧಿಸಿದರು. ರಾಜಕೀಯ ಬೆಳವಣಿಗೆಗಳು ಯಾವ ರೀತಿ ಬೇಕಾದರೂ ಆಗಬಹುದು, ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಹಿಂದೊಮ್ಮೆ ಕರ್ನಾಟಕ ಕೂಡ ಸಾಕ್ಷಿಯಾಗಿತ್ತು. ಮುಖ್ಯಮಂತ್ರಿ ಕುಮಾರಸ್ವಾಮಿ JDSನಿಂದ ತನ್ನದೇ ಪಕ್ಷದ ಶಾಸಕರನ್ನು ಹೈಜಾಕ್ ಮಾಡಿ ಕೊನೆಗೆ BJPಯೊಂದಿಗೆ ಸಖ್ಯವನ್ನು ಮಾಡಿ ಮುಖ್ಯಮಂತ್ರಿಯಾಗಿದ್ದರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಯಾಗಿದ್ದರು. ಯಾರೂ ಕೂಡ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಸ್ವತಃ ದೇವೇಗೌಡರು ಕೂಡ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ, ತನ್ನ ಮಗ ಹೀಗೆ ಮಾಡಬಹುದು ಅಂತನ್ಬಿಟ್ಟು. ಅದೇ ರೀತಿಯಾದಂತಹ ರಾಜಕೀಯ ಬೆಳವಣಿಗೆ ಬಿಹಾರದಲ್ಲಿ ಕೂಡ ಆಗಿದೆ. ಅಂದರೆ ಆ ಕಾಲದಿಂದಲೂ ಕೂಡ JDU ಯಾವತ್ತೂ BJP ಸಖ್ಯನೇ. ಆದರೆ ಕಳೆದ ಬಾರಿ ಏನು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿಯನ್ನು ಘೋಷಣೆ ಮಾಡಿದ್ರು, ಅದರಿಂದ ಬೇಸತ್ಕೊಂಡಂತಹ ನಿತೀಶ್ ಕುಮಾರ್ ಅವರು ಹೊರಗೆ ಬರ್ತಾರೆ. ಯಾಕೆಂದರೆ ನಾನು ಕೂಡ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ಗೆ ಅರ್ಹ ಅಂತ ಅವ್ರು ಅಂದ್ಕೊಂಡಿದ್ರು. ಅದಾದ ನಂತರ ಚುನಾವಣೆ ನಡೀತು. ಚುನಾವಣೆ ಆದಮೇಲೆ ಮತ್ತೆ ನಿತೀಶ್ ಕುಮಾರ್ CM ಆದರು. ಇವೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥದ್ದೇ. BJPಯನ್ನು ಹಣಿಯೋದಕ್ಕೆ 3 ಪ್ರಬಲ ಪಕ್ಷಗಳು RJD, JDU ಮತ್ತು ಕಾಂಗ್ರೆಸ್ 3 ಪಕ್ಷಗಳು ಒಂದಾಗಿದ್ವು. ಆದರೆ ಅದು ಹೆಚ್ಚು ಕಾಲ ದೀರ್ಘಕಾಲ ಬಾಳಲಿಲ್ಲ. ಈಗ ಮತ್ತೊಮ್ಮೆ BJP ಮತ್ತು JDU ಮೈತ್ರಿಕೂಟ ಅಸ್ತಿತ್ವಕ್ಕೆ ಬಂದಿದೆ ಬಿಹಾರದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಬಿಟ್ಟಂತಹ ಬಾಣಕ್ಕೆ ಬಿಹಾರದಲ್ಲಿ JDU ಚಿಂದಿಯಾಗಲಿದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಇವಾಗ ಉದ್ಭವ ಆಗಿದೆ. ಯಾಕೆ ಅಂತಂದ್ರೆ ಶರದ್ ಯಾದವ್ ಅಂದ್ರೆ JDUನಲ್ಲಿ ನಿತೀಶ್ ಕುಮಾರ್ ರಷ್ಟೇ ಸೀನಿಯರ್ ಅಂಡ್ ಪವರ್ಫುಲ್ ಲೀಡರ್ ಅಂತಕ್ಕಂಥವ್ರು ಶರದ್ ಯಾದವ್ ಅವರು ನಿತೀಶ್ ಕುಮಾರ್ ಅವರ ನಿರ್ಧಾರವನ್ನ ಟೀಕಿಸಿದ್ದಾರೆ. ನಿತೀಶ್ ಕುಮಾರ್ ಅವರು ಬಹಳ ಆತುರಗೆಟ್ಟು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತಂದ್ಬಿಟ್ಟು, ಜೊತೆಗೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಕೂಡ ತಮ್ಮ ಟ್ವಿಟರ್ನಲ್ಲಿ ಅವರು ಟೀಕಿಸಿದ್ದಾರೆ. ಈ ರೀತಿಯಾದಂತಹ ಮೈತ್ರಿ ಬೇಡವಾಗಿತ್ತು ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಒಂದು ಕಡೆ ಶರದ್ ಯಾದವ್ ಅವರೇ ಅಪಸ್ವರವನ್ನ ಎತ್ತಿದ್ರೆ, ಮತ್ತೊಂದು ಕಡೆ JDUನಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ಸಂಸದ ಅನ್ವರ್ ಅಲಿ ಅವರು ಕೂಡ ಕಿಡಿಕಾರಿದ್ದಾರೆ. ನಿತೀಶ್ ಕುಮಾರ್ ಅವರ ನಿರ್ಧಾರವನ್ನ ಬೆಂಬಲಿಸುವ ಸ್ಥಿತಿಯಲ್ಲಿ ನಾನಿವಾಗ ಇಲ್ಲ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ JDU ಒಡೆಯಬಹುದಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಆದರೆ ಸದ್ಯದಲ್ಲಿ ನಿತೀಶ್ ಕುಮಾರ್ ಅತ್ಯಂತ ಅನುಭವಿ ರಾಜಕಾರಣಿ, 6ನೇ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಇಂಥವನ್ನೆಲ್ಲ ಅವರು ಸಾಕಷ್ಟು ನೋಡಿರ್ತಾರೆ. ಎಲ್ಲ ತಾಳಮೇಳಗಳನ್ನ, ಎಲ್ಲ ರೀತಿಯ ಸಾಧಕ ಬಾಧಕಗಳನ್ನ ಅವರು ಪರಿಶೀಲಿಸಿಯೇ ಈ ನಿರ್ಧಾರಕ್ಕೆ ಬಂದಿರ್ತಾರೆ. ಆಮೇಲೆ ಜನತೆಗೆ ಇದು ಅತ್ಯಂತ ಆತುರದ ನಿರ್ಧಾರ ಅಂತ ಅನ್ಸಿದ್ರು ಕೂಡ ಇದಕ್ಕೆ ಪ್ಲಾನ್ ತುಂಬಾ ಮೊದಲಿಂದನೇ ನಡೆದಿತ್ತು. ನೀವೆಲ್ಲ ಅರ್ಥ ಮಾಡ್ಕೊಂಡಿರ್ಬೋದು. RJD ಪಕ್ಷದ ಪ್ರಮುಖರಾದಂತಹ ಲಾಲೂ ಪ್ರಸಾದ್ ಯಾದವ್ ಅವರ ಪತ್ನಿಯ ಮೇಲೆ ಇನ್ಕಮ್ ಟ್ಯಾಕ್ಸ್ ಅವರು ರೇಡ್ ಮಾಡ್ತಾರೆ, ED ಅವರು ರೇಡ್ ಮಾಡ್ತಾರೆ. ಲಾಲೂ ಪ್ರಸಾದ್ ಯಾದವ್ ಮಗನ ನಿವಾಸದ ಮೇಲೆ ರೇಡ್ ಮಾಡ್ತಾರೆ. ಅಂದ್ರೆ ಒಂದು ಕಡೆ RJD ಭ್ರಷ್ಟ ಅಂತ ತೋರಿಸುವಂತಹ ಪ್ರಯತ್ನಗಳು ನಡೀತಾ ಹೋಗ್ತವೆ. ಜೊತೆಗೆ ನಿತೀಶ್ ಕುಮಾರ್ ಉಪಮುಖ್ಯಮಂತ್ರಿಯಾಗಿದ್ದಂತಹ ಲಾಲೂ ಪ್ರಸಾದ್ ಯಾದವ್ ಅವರ ಪುತ್ರ ತೇಜಸ್ವಿ ಯಾದವ್ ಅವರ ರಾಜೀನಾಮೆ ಕೇಳ್ತಾರೆ, ಅವ್ರ ರಾಜೀನಾಮೆ ಕೊಡಲ್ಲ. ಇವೆಲ್ಲವನ್ನೂ ಕೂಡ ನಾಟಕದ ರೀತಿಯಲ್ಲಿ ಚಿತ್ರಿಸಿ, ಅಂದ್ರೆ ಒಟ್ಟಾರೆ RJD ಅಂತಕ್ಕಂಥದ್ದು, ಕಾಂಗ್ರೆಸ್ ಅಂತಕ್ಕಂಥದ್ದು ಭ್ರಷ್ಟ ಅಂತ ಜನತೆಗೆ ತೋರಿಸಿ, ಇಂಥ ಭ್ರಷ್ಟ ಪಕ್ಷಗಳ ಜೊತೆ ನಾನು ಮೈತ್ರಿಯನ್ನ ಮಾಡಿಕೊಂಡರೆ ನಮ್ಮ ಪಕ್ಷಕ್ಕೆ ಕಳಂಕ ಅನ್ನೋದನ್ನ ತೋರಿಸಿ JDU ಹೊರಬಂದಿದೆ.
ಹಾಗಾಗಿ ಈಗ ಬಿಜೆಪಿ ಜೊತೆ ಸೇರಿ ಅಲ್ಲಿ ಸರ್ಕಾರ ರಚನೆ ಆಗಿದೆ. ಇವೆಲ್ಲವೂ ಕೂಡ ಮೊದಲೇ ನಿಗದಿಯಾದಂತೆ, ಪೂರ್ವ ನಿರ್ಧರಿತವಾದಂತೆ. ಯಾಕೆಂದ್ರೆ ನಿನ್ನೆ ಸಾಯಂಕಾಲ ಏಕಾಏಕಿ ಅವರು ರಾಜೀನಾಮೆ ಕೊಡ್ತಾರೆ. ರಾತ್ರಿ 10 ಗಂಟೆ ಮೇಲೆ ಹೋಗ್ಬಿಟ್ಟು ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ರಾಜ್ಯಪಾಲರನ್ನ ರಾತ್ರಿ 10 ಗಂಟೆ ಭೇಟಿ ಮಾಡುವಂತ ಸಮಯ ಅಲ್ಲ. ಅಲ್ಲಿ ರಾಜ್ಯಪಾಲರು ಕೂಡ ಕಾಯ್ತಾ ಇರ್ತಾರೆ ನಿತೀಶ್ ಕುಮಾರ್ ಅವರು ಬರಲಿ ಅಂತ. ರಾಜ್ಯಪಾಲರು ಬರ್ತಾ ಇದ್ದಂಗೆ ಈ ಕಡೆ ಒಂದು ಕಡೆ ಅವರು ರಾಜೀನಾಮೆ ಕೊಟ್ಟಂಗೆ ಮಾಡ್ತಾರೆ, ಅವರು ರಾಜೀನಾಮೆನ ಆಕ್ಸೆಪ್ಟ್ ಮಾಡ್ಕೊಂಡಂಗೆ ಮಾಡ್ತಾರೆ. ಮತ್ತೊಂದು ಕಡೆ 2 ದಿನ ಕಾಲಾವಕಾಶ ಕೊಟ್ಟು ಬಹುಮತ ಸಾಬೀತುಪಡಿಸಿ ಅಂತ ಹೇಳ್ತಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲ ಎಲ್ಲವೂ ಪ್ರೀ ಪ್ಲ್ಯಾಂಡ್ ಆಗಿತ್ತು. ಆದರೆ JDU ಒಳಗೆ ಎದ್ದಿರುವಂತಹ ಭಿನ್ನಮತವನ್ನ ನಿತೀಶ್ ಕುಮಾರ್ ಅವರೇ ಶಮನ ಮಾಡಬೇಕು. ಆ ಕೆಲಸವನ್ನ ಮೋದಿ ಆಗಲಿ ಅಮಿತ್ ಶಾ ಆಗಲಿ ಮಾಡಕ್ಕೆ ಆಗಲ್ಲ. ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ 2019 ಲೋಕಸಭಾ ಚುನಾವಣೆಯಲ್ಲಿ NDA ಅಂತಕ್ಕಂಥದನ್ನ UPA ಅಂತಕ್ಕಂಥದನ್ನ ನಾವು ಯಾವ ತರ ನೋಡಬೇಕು? UPA ಅನ್ನೋದು ಇರೋದೇ ಇಲ್ವಾ? ಮಿತ್ರ ಪಕ್ಷಗಳೆಲ್ಲವೂ ಕಾಂಗ್ರೆಸ್ಗೆ ಕೈ ಕೊಟ್ಬಿಡ್ತವ? NDAನ ಯಾವ ರೀತಿ ನೋಡಬೇಕು ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಲೋಕಸಭಾ ಚುನಾವಣೆಯಲ್ಲಿ NDA ಏತರ ಪಕ್ಷಗಳನ್ನ ಮರೆತು ಬಿಡಬೇಕಾ? NDA ಅಂದ್ರೆ UPA ನಲ್ಲಿ ಗುರುತಿಸಿಕೊಂಡಂತಹ ಪಕ್ಷಗಳು ಏನಿದೆ, ಮುಂದಿನ 2019 ಚುನಾವಣೆಯಲ್ಲಿ ಮಹಾಗಠಬಂಧನ್ ಮಾಡ್ಬಿಡ್ತೀನಿ ಅಂತ ಲಾಲು ಪ್ರಸಾದ್ ಯಾದವ್ ಹೊರಟಿದ್ರು. ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಲೈಕ್ SP, BSP ಮತ್ತೆ ತೃಣಮೂಲ ಕಾಂಗ್ರೆಸ್ ಈ ತರ ಎಲ್ಲ ಪಕ್ಷಗಳನ್ನು ಕೂಡ ನಾನು ಸೇರಿಸಿ ಮಹಾಮೈತ್ರಿಯನ್ನ ಮಾಡಿಕೊಂಡು ಬಿಜೆಪಿ ವಿರುದ್ಧ ಸ್ಪರ್ಧಿಸ್ತೀನಿ ಅಂತ ಏನು ಹೇಳಿದ್ರು. 3 ತಿಂಗಳಲ್ಲಿ ಈ ಎಲ್ಲ ಸಕಲಾಸ್ತ್ರಗಳನ್ನು ಉಪಯೋಗಿಸಿ ಮೋದಿ ಅಂಡ್ ಅಮಿತ್ ಶಾ ತಂಡ ಈ ಕನಸನ್ನ ತಿರುಕನ ಕನಸನ್ನಾಗಿ ಮಾಡಿಬಿಡ್ತಾ. ಹಾಗಾದ್ರೆ UPAಗೆ ಪಕ್ಷಗಳೇ ಇರೋದಿಲ್ವಾ ಕಾಂಗ್ರೆಸ್ ಜೊತೆನಲ್ಲಿ ಅಂತಕ್ಕಂಥದ್ದು? ಯಾಕೆಂದ್ರೆ ಸಣ್ಣ ಪುಟ್ಟ ಪಕ್ಷಗಳೆಲ್ಲವೂ ಕೂಡ ಈಗಲೇ UPA ಇಂದ ಹೊರಬರೋದಕ್ಕೆ ಶುರುವಾಗಿದೆ. ಅದರ ಮೊದಲ ಹಂತವಾಗಿ ಈಗ JDU ವಾಪಸ್ ಬಂದಿದೆ, ಈಗಾಗಲೇ ಬಿಜೆಪಿ ತೆಕ್ಕೆಗೆ ಬಂದಿದೆ. ಇನ್ನು ಪ್ರಮುಖವಾಗಿ ಒರಿಸ್ಸಾದಲ್ಲಿ ಬಿಜು ಜನತಾದಳ ಏನಿದೆ, BJD ಏನಿದೆ, ಅದನ್ನು ಕೂಡ ಎಳೆಯೋದಕ್ಕೆ ಈಗ ಪ್ರಯತ್ನಗಳು ನಡೀತಾ ಇದೆ. ಒಂದು ರೀತಿಯಲ್ಲಿ ಬಿಜೆಪಿಗೆ ಅದು ಪಾರದರ್ಶಕವಾದಂತಹ ಪಾಸಿಟಿವ್ ರಿಸಲ್ಟ್ ಅನ್ನು ಕೂಡ ಕೊಡ್ತಾ ಇದೆ. ಒಂದ್ ವೇಳೆ ನವೀನ್ ಪಟ್ನಾಯಕ್ ಏನಾದರೂ ಖಂಡಿತವಾಗಿ ಬಿಜೆಪಿಗೆ ಎಸ್ ಅನ್ಬಿಟ್ರೆ ಅಲ್ಲಿಗೆ ಒರಿಸ್ಸಾ ಕೂಡ NDA ತೆಕ್ಕೆಗೆ ಬಂದ್ಬಿಡುತ್ತೆ, NDA ಜೊತೆನಲ್ಲಿ ಆಗುತ್ತೆ. ಸೊ ಉಳಿದಂತೆ ಹಾಗಾದ್ರೆ UPA ನಲ್ಲಿ ಇರೋರು ಯಾರು? RJD ಅವ್ರು ಏನ್ ಮಾಡ್ತಾರೆ, ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾರೆ ಅಂತಕ್ಕಂಥದ್ದು ಈಗ ಉಳಿದಿರ್ತಕ್ಕಂಥ ಒಂದು ಅನುಮಾನ, ಕುತೂಹಲ. ಓಕೆ, ಈ ಎಲ್ಲ ಬೆಳವಣಿಗೆ ಬಗ್ಗೆ ಮೊದಲಿಗೆ ಮಾಹಿತಿನ ಪಡ್ಕೊಂಬೋಣ. ನಮ್ಮ ನವದೆಹಲಿ ಪ್ರತಿನಿಧಿ ಶಬೀರ್ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಈ ಕ್ಷಣಕ್ಕೆ ಉದ್ಭವವಾಗಿರತಕ್ಕಂಥ ಅನುಮಾನ, ನಿತೀಶ್ ಕುಮಾರ್ ಅವರ ತೀರ್ಮಾನವನ್ನ ಅದೇ ಪಕ್ಷದ ಸರಿಸಮಾನ ಮುಖಂಡ ಶರದ್ ಯಾದವ್ ಅವರು ಖಂಡಿಸಿದ್ದಾರೆ. ಇದು ಆತುರದ ನಿರ್ಧಾರ ಆಯಿತು ಅಂತ ಹೇಳ್ತಾರೆ. ಮತ್ತೊಂದು ಕಡೆ JDU ರಾಜ್ಯಸಭಾ ಸದಸ್ಯ ಅನ್ವರ್ ಅಲಿ ಅವರು ಕೂಡ ಈ ತೀರ್ಮಾನ ನಾನು ಒಪ್ಪಲ್ಲ ಅಂತ ಹೇಳ್ತಾರೆ. ಸೊ JDU ಒಳಗಡೆ ಉದ್ಭವ ಆಗಿರ್ತಕ್ಕಂಥ ಈ ಭಿನ್ನಮತವನ್ನ ಯಾರು ಸರಿಪಡಿಸಬೇಕು, ಹೇಗೆ ಸರಿಪಡಿಸಬೇಕು? ಅರವಿಂದ್, ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ JDU ನಲ್ಲಿ ಒಂದಿಷ್ಟು ಅಂಶಗಳನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. JDU ಅಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ಬೆಂಬಲಿಗರು ಒಂದಿಷ್ಟು ಜನ ಇದ್ದಾರೆ. RJD ಯಲ್ಲಿ ನಿತೀಶ್ ಕುಮಾರ್ ಅವರ ಬೆಂಬಲಿಗರು ಒಂದಿಷ್ಟು ಜನ ಇದ್ದಾರೆ. ಏನು ಮಹಾಗಠಬಂಧನ ಆದಂತ ಸಂದರ್ಭದಲ್ಲಿ ಹೊಂದಾಣಿಕೆ ಮೇಲೆ ಸೀಟು ಹಂಚಿಕೆ ಆಗಿರೋದ್ರಿಂದ ಸಾಕಷ್ಟು ಆಯಾ ಬೆಂಬಲಿಗರು ಪರೋಕ್ಷ ವಿರೋಧದಲ್ಲಿರುವಂತದ್ದು. ಹೀಗಾಗಿ ಈಗ ಸದ್ಯಕ್ಕೆ ವಿರೋಧ RJD ಯಲ್ಲಿ ವಿರೋಧ ವ್ಯಕ್ತವಾಗಿರುವಂತದ್ದು. ಶರದ್ ಪವಾರ್ ಒಂದು ವಿಭಿನ್ನವಾದಂತಹ ಧ್ವನಿಯನ್ನ ಎತ್ತಿರುವಂತದ್ದು. ಅವರು ಧ್ವನಿ ಎತ್ತುವುದರಲ್ಲೂ ಒಂದು ಪ್ರಮುಖ ಅಂಶವನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ನಿತೀಶ್ ಕುಮಾರ್ ಅವರು ಲಾಲು ಪ್ರಸಾದ್ ಯಾದವ್ ಮತ್ತು RJD ಭ್ರಷ್ಟ ಅನ್ನೋ ಒಂದು ಪ್ರಮುಖ ಅಂಶವನ್ನ ಇಟ್ಕೊಂಡು ನಾವು
ಹೊರಗಡೆ ಬರ್ತಾ ಇದ್ದೀನಿ ಅಂತ ಒಂದು ಪ್ರಮುಖವಾದಂತ ಕಾರಣವನ್ನ ಹೇಳ್ತಿರುವಂತದ್ದು. ಆದ್ರೆ ಮಹಾಗಠಬಂಧನ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ RJDಗೆ ಗೊತ್ತಿರ್ಲಿಲ್ವಾ JDU ಭ್ರಷ್ಟ ಅಂತ? ಯಾಕಂದ್ರೆ ಈ ಪ್ರಕರಣ ಅಂದ್ರೆ ಈ ಏನು ಭ್ರಷ್ಟಾಚಾರದ ಪ್ರಕರಣ ನಿನ್ನೆ ಮೊನ್ನೆ ನಡೆದಿರುವಂತದ್ದಲ್ಲ. ಇದು ಏನು ಲಾಲು ಪ್ರಸಾದ್ ಯಾದವ್ ರೈಲ್ವೆ ಮಿನಿಸ್ಟರ್ ಆದಂತ ಸಂದರ್ಭದಲ್ಲಿ ನಡೆದಂತ ಭ್ರಷ್ಟಾಚಾರದ ಪ್ರಕರಣ. ಈ ಪ್ರಕರಣ ಸಾಕಷ್ಟು ವರ್ಷಗಳಿಂದಲೂ ಕೂಡ ಸುದ್ದಿ ಮಾಡ್ತಿತ್ತು. ಈ ಎಲ್ಲಾ ಅಂದ್ರೆ ಲಾಲು ಪ್ರಸಾದ್ ಯಾದವ್ ಮೇಲೆ ಮತ್ತು ತೇಜಸ್ವಿ ಯಾದವ್ ಮೇಲೆ, ಪತ್ನಿ ರಾಬಡಿ ದೇವಿ ಮೇಲೆ ಸಾಕಷ್ಟು ಆರೋಪಗಳು ಇವೆ ಅಂತ ಗೊತ್ತಿದ್ರು ಕೂಡ ಆ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಕಾರಣ ಬಿಜೆಪಿಯಿಂದ ಈಗ ಪ್ರಮುಖವಾಗಿ ಅವರು ಮಹಾಗಠಬಂಧನ್ ಮಾಡ್ಕೊಂಡಾಗ ಹೆಂಗ್ ಮಾಡ್ಕೊಂಡ್ರೋ ಏನ್ ಮಾಡ್ಕೊಂಡ್ರೋ ಅವರವರ ನಡುವೆ ಯಾವ ಒಪ್ಪಂದಗಳಿತ್ತು ಇವೆಲ್ಲವೂ ಹೊಟ್ಟೋಗಿದೆ. ಇವಾಗ ಅದು ಯಾವುದನ್ನು ಇವಾಗ ಇಟ್ಕೊಂಡು ನಾವು ಚರ್ಚೆ ಮಾಡೋಕ್ಕಾಗಲ್ಲ. ಈಗ ಇರ್ತಕ್ಕಂಥ ಒಂದೇ ಒಂದು ಪ್ರಶ್ನೆ, ನಾಳೆ ಅಥವಾ ನಾಡಿದ್ದಿನ ಒಳಗಡೆ ಬಹುಮತ ಸಾಬೀತುಪಡಿಸಬೇಕಾಗುತ್ತೆ ನಿತೀಶ್ ಕುಮಾರ್ ಅವರು. JDU ಒಳಗಡೆ ಕೆಲವು ಶಾಸಕರು ಗೈರಾದರೆ ಅಥವಾ ಕೆಲವು ಶಾಸಕರು ಭಿನ್ನಮತವನ್ನು ಸೃಷ್ಟಿ ಮಾಡಿದ್ರೆ, ನಾವು ಸಪೋರ್ಟ್ ಮಾಡಲ್ಲ ಅಂತಂದ್ರೆ ಆವಾಗ ನಿತೀಶ್ ಕುಮಾರ್ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆಲ್ಲ ಪೂರ್ವ ತಯಾರಿ ಮಾಡ್ಕೊಳ್ಳದೆ ಇಷ್ಟು ಮುಂದುವರಿಯಲ್ಲ. ನನಗೂ ಗೊತ್ತು ಅದು ಏನ್ ತಯಾರಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಪ್ರಶ್ನೆ. ಅರವಿಂದ್, ಈಗಾಗಲೇ ಸಾಕಷ್ಟು ತಯಾರಿ ಆಗಿರುವಂತದ್ದು. ಬಿಹಾರದ ಬಲಾಬಲವನ್ನ ನೋಡಿದ್ರೆ ನಾವು ಒಟ್ಟು 243 ಸ್ಥಾನಗಳ ಬಲಾಬಲ ಹೊಂದಿರುವಂತದ್ದು. 122 ಸ್ಥಾನಗಳು ಏನು ಒಂದು ಸರ್ಕಾರ ರಚನೆಗೆ ಬೇಕಾಗಿರುವಂತ ಮ್ಯಾಜಿಕ್ ನಂಬರ್. ಸೊ ನಾವು RJD ಅನ್ನ ನೋಡಿದ್ರೆ 71 ಸ್ಥಾನಗಳನ್ನ RJD ಇರುವಂತದ್ದು. ಬಿಜೆಪಿ 53 ಸ್ಥಾನಗಳನ್ನ ಹೊಂದಿದೆ. ಜೊತೆಗೆ ಅಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳು ಮತ್ತು ಏನು ಬಿಜೆಪಿ ಅಂದ್ರೆ NDAಗೆ ಸಪೋರ್ಟ್ ಮಾಡುವಂತ ಪಕ್ಷಗಳು ಕೂಡ ಅಲ್ಲಿ ಸೇರ್ಕೊಂಡಿರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಬಿಜೆಪಿ ಅಂದ್ರೆ NDA ಬಲ 57ರಿಂದ 59 ಅಂತ ಈಗಾಗಲೇ ಎಣಿಕೆ ಮಾಡ್ತಿರುವಂತದ್ದು. 59 ಮತ್ತು 71 ಅಂದ್ರೆ ಕಮ್ಮಿ ಅಂದ್ರೂ 132 133 ತನಕ ಬಲಾಬಲ ಬರ್ಬೋದು ಈ ಸರ್ಕಾರಕ್ಕೆ ಅಂತ ಹೇಳಲಾಗ್ತಾ ಇದೆ. ಸೊ ಶರದ್ ಪವಾರ್ ಅವ್ರನ್ನ ಒಂದು ಹಂತದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಇವರು ಬಹಳ ಹಿರಿಯ ನಾಯಕರು ಕೂಡ ಹೌದು, ಆದ್ರೆ ಪಕ್ಷವನ್ನ ಬೇರ್ಪಡಿಸುವ ಮಸ್ತು ದೊಡ್ಡ ನಾಯಕರು ಅಲ್ಲ ಅಂತ ಈಗ ರಾಜಕೀಯ ಶರದ್ ಯಾದವ್ ಶರದ್ ಪವಾರ್ ಅಲ್ಲ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.